ಶಿವಪುರಾಣ ಕೇಳೋದ್ರಿಂದ ಹೀಗೂ ಆಗುತ್ತಾ? ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನವೀನ್ ಪೂಜಾರಿ. ಗೆಳೆಯರೇ, ಈ ದಿನ ನಾವು ಶಿವಪುರಾಣದ ಒಂದು ಸುಂದರ ಉಪಕಥೆಯೊಂದಿಗೆ ಬಂದಿದ್ದೇವೆ. ಅದರ ಕುರಿತು ಚರ್ಚೆ ಮಾಡೋಣ. ಗೆಳೆಯರೇ, ಬಹಳ ಹಿಂದೆ ಬಾಷ್ಕಲ ಎಂಬ ಒಂದು ಗ್ರಾಮ ಇರುತ್ತೆ. ಬಾಷ್ಕಲ ಗ್ರಾಮದಲ್ಲಿ ಬಿಂದುಗ ಎಂಬ ಒಬ್ಬ ಆಚಾರಹೀನನಾದ ಬ್ರಾಹ್ಮಣ ವಾಸ ಮಾಡ್ತಾ ಇರ್ತಾನೆ. ಗೆಳೆಯರೇ, ಸಂಧ್ಯಾ ವಂದನೆಯಿಂದ ಹಿಡಿದು ಯಾವುದು ನಮ್ಮ ಬ್ರಾಹ್ಮಣರ ಪದ್ಧತಿಗಳಿರುತ್ತೋ ಅದರಿಂದ ದೂರ ಉಳಿದಿದ್ದ ಆ ಬಿಂದುಗನ ಕೆಲಸ ಏನಾಗಿತ್ತು ಅಂದರೆ ಕಳ್ಳತನ, ಸುಳ್ಳು, ವಂಚನೆ ಹಾಗೂ ಅವನನ್ನು ನಂಬಿದವ್ರನ್ನ ಮೋಸಗೊಳಿಸಿ ಅವರಿಂದ ಧನ ಹಾಗೂ ಸಂಪತ್ತನ್ನು ಕಸಿದುಕೊಳ್ಳೋದೇ ಅವನ ಕೆಲಸ ಆಗಿದೆ. ಅವಳಿಗೆ ಒಬ್ಬ ಸತಿ ಇರ್ತಾಳೆ. ಅವಳ ಹೆಸರೇ ಚುಂಚಲೆ ಸ್ವತಃ ಒಂದು ತುಂಬ ಸಾಧ್ವಿಯಾಗಿದ್ದು ಹಾಗೂ ಆಚಾರದ ವಿಚಾರಗಳಲ್ಲಿ ಆಸಕ್ತಳಾಗಿರ್ತಾಳೆ. ತನ್ನ ಪತಿ ಈಗ ಮಾಡ್ತಾ ಇದ್ದಾನೆ ಅಂತ ಅವಳು ತುಂಬ ನೊಂದ್ಕೊತಾ ಇರ್ತಾಳೆ. ಆದರೆ ಕಾಲಕ್ರಮೇಣ ತನ್ನ ಪತಿ ಮಾಡುವ ಕೆಟ್ಟ ಕೆಲಸಗಳಲ್ಲಿ ಅವಳು ಸಹ ತೊಡಗಿ ಅವಳು ಸಹ ವ್ಯಭಿಚಾರದಲ್ಲಿ ಇಳಿದಿರ್ತಾಳೆ. ಹೀಗೆ ಇರುವಾಗ ಈ ಬಿಂದುಗಾನೆಂಬ ಒಬ್ಬ ಆಚಾರಹೀನನಾದ ಬ್ರಾಹ್ಮಣ ಅಚಾನಕ್ಕಾಗಿ ಕಾಲ ಹಾಕ್ಬಿಡ್ತಾನೆ, ಅಂದರೆ ತೀರೋದಾಗ ಅವನ ಪಾಪಕರ್ಮದ ಫಲದಿಂದ ವಿಂಧ್ಯ ಪರ್ವತದಲ್ಲಿ ಪಿಶಾಚಿಯಾಗಿ ಜನ್ಮ ತಾಳ್ತಾನೆ. ಉಗ್ರ ಪಿಶಾಚಿಯಾಗಿ ಜನ್ಮ ತಾಳಿ ಮುಕ್ತಿ ಇಲ್ಲದೆ ಸುತ್ತಾಡ್ತಾ ಇರ್ತಾನೆ. ಗೆಳೆಯರೆ, ಅವನ ಮರಣ ನಂತರ ಚುಂಚಲೆಯ ಸಂಬಂಧಿಕರು ಅವಳ ಪುಣ್ಯದ ಫಲ ಅನ್ನೋ ಹಾಗೆ ಅವಳನ್ನು ಗೋಕರ್ಣ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗ್ತಾರೆ. ಗೋಕರ್ಣ ಕ್ಷೇತ್ರದಲ್ಲಿ ಅಲ್ಲಲ್ಲೇ ಹಾಗಾಗಿ ಓಡಾಡ್ತಾ ಇದ್ದಾಗ ಚುಂಚಲೆ ಕಿವಿಗೆ ಪುರಾಣ ಹೇಳೋದು ಕೇಳಿಸ್ತದೆ. ಅಲ್ಲಿ ಹೋಗಿ ಆ ಚುಂಚಲೆ ನೋಡಿದಾಗ ಒಬ್ಬ ಬ್ರಾಹ್ಮಣರು, ವಿದ್ವತ್ ಹೊಂದಿರುವಂಥ ಒಬ್ಬ ಬ್ರಾಹ್ಮಣರು ಪ್ರವಚನ ಮಾಡ್ತಾ ಇರ್ತಾರೆ. ಏನಂದರೆ, ಪರಪುರುಷನಲ್ಲಿ ಅಕ್ರಮ ಸಂಬಂಧವುಳ್ಳ ಸ್ತ್ರೀ ಅಥವಾ ವ್ಯಭಿಚಾರದಲ್ಲಿ ಹಿಡಿದ ಸ್ತ್ರೀ ಅವಳು ಸತ್ತ ನಂತರ ಯಮಲೋಕದಲ್ಲಿ ಅವಳ ಯೋನಿಗೆ ಕಾದ ಸಲಾಕೆಯನ್ನು ಹಾಕಿ ಶಿಕ್ಷೆ ಕೊಡ್ತಾರೆ ಅಂತ ಕೇಳ್ತಾರೆ. ಇದರಿಂದ ತುಂಬ ಭಯಗೊಂಡ ಚುಂಚಲೆ ಆ ಬ್ರಾಹ್ಮಣರ ಹತ್ತಿರ ಹೋಗಿ, ಸ್ವಾಮಿ, ನಾನು ವ್ಯಭಿಚಾರದಲ್ಲಿ ತೊಡಗಿದ್ದೆ ಹಾಗೂ ಮೋಸ ಮಾಡುವುದು, ಸುಳ್ಳು ಹೇಳುವುದು ಹಾಗೂ ಇನ್ನಿತರನನ್ನು ನಾನು ಅತ್ಯಂತ ಹೀಯಾಳಿಸಿ ಅವರನ್ನು ತುಂಬ ನೋಯಿಸಿದ್ದೇನೆ. ಸ್ವಾಮಿ, ನನ್ನ ಕರ್ಮದಿಂದ ನಾನು ಮರಣದ ನಂತರ ಯಾವ ಕೆಟ್ಟ ಕಷ್ಟಕ್ಕೆ ಗುರಿಯಾಗ್ತೀನೋ, ಏನಾಗ್ತೀನೋ ಅಂತ ತುಂಬ ಭಯ ಆಗ್ತಾ ಇದೆ. ಹಾಗೆ ಅದರಿಂದ ನಾನು ಎಷ್ಟು ತುಂಡಾಗಿ ಕತ್ತರಿಸಿ ನನ್ನನ್ನು ಶಿಕ್ಷಿಸ್ತಾರೋ ಅಂತ ಭಯ ಆಗ್ತಾ ಇದೆ. ಸ್ವಾಮಿ, ಈ ಭಯದಿಂದ ನೀವೇ ನನ್ನನ್ನು ಮುಕ್ತಿಪಡಿಸಬೇಕು ಅಂತ ಆ ಪುರಾಣವನ್ನು ಓದ್ತಾ ಇದ್ದ ಆ ಬ್ರಾಹ್ಮಣರ ಕಾಲಿಗೆ ಬಿದ್ದು ಅಳತೊಡಗ್ತಾಳೆ. ಅವಳ ಅಳುವನ್ನು ಆಲಿಸಿದ ಬ್ರಾಹ್ಮಣರು ಮುಂದೆ ಏನು ಹೇಳ್ತಾರೆ ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.